ಹಾಯ್ ಸ್ನೇಹಿತರೆ, ಟೆಕ್ನೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಸುಮ್ಮನೆ ಕೀಬೋರ್ಡ್ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅನ್ಕೊಂಡಿದ್ದೀರಾ? ನೋಡಿ, ನಮ್ಮ ನಾರ್ಮಲ್ ಲೈಫಲ್ಲಿ ಲ್ಯಾಪ್ಟಾಪು, ಡೆಸ್ಕ್ಟಾಪು ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತೇ ಇದೆ. ಆದ್ರೇನು, ಇವಾಗ ಕೀಬೋರ್ಡ್ನ ಶಾರ್ಟ್ಕಟ್ ಕೀಗಳ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರು ಕೆಲವೊಂದು ನಮಗೆ ಗೊತ್ತಿರಲ್ಲ. ಸಮ್ ಎಕ್ಸಾಂಪಲ್ ಇವಾಗ ಒಂದು ಹೇಳ್ಬೇಕಂದ್ರೆ, ನಿಮಗೆ ಒಂದು ಕಂಪ್ಯೂಟರ್ನಲ್ಲಿ ಏನೋ ವರ್ಡ್ ಎಕ್ಸೆಲ್ ಟೈಪ್ ಮಾಡ್ತಾ ಇರ್ತೀರಾ, ಎಲ್ಲ ಟೈಪಿಂಗ್ ಎಲ್ಲ ರೆಡಿ ಇದೆ. ಇವಾಗ ಒಂದು ಪ್ರಿಂಟ್ ತಗೋಬೇಕು. ಏನು ಮಾಡ್ತೀರಾ? ಫೈಲ್ಗೆ ಹೋಗ್ತೀರಾ, ಫೈಲ್ನಲ್ಲಿ ಪ್ರಿಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದ್ಮೇಲೆ ಕೆಳಗಡೆ ಬಂದು ಓಕೆ ಕೊಡ್ತೀರಾ. ಅದೇ ನಿಮಗೆ ಏನಾದ್ರು ಶಾರ್ಟ್ ಕಟ್ ಕೀ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಕಷ್ಟ ಕಾಲದಲ್ಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ, ಕಂಟ್ರೋಲ್ ಮತ್ತು ಪಿ ಪ್ರೆಸ್ ಮಾಡಿ. ನೋಡಿ, ಒಂದು ಪ್ರಿಂಟ್ ವಿಂಡೋ ಬರುತ್ತೆ, ನೀವು ಓಕೆ ಕೊಡ್ತೀರಾ ಅಲ್ವಾ? ಇವಾಗ ನೋಡಿ, ಈ ಫಂಕ್ಷನ್ ಕೀ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋದಕ್ಕೆ ಮೊದಲು, ಈ ಫಂಕ್ಷನ್ ಕೀಸ್ನಲ್ಲಿ F1 ಇಂದ F12 ತನಕ ಬಟನ್ಗಳಿರ್ತವೆ. ಇದನ್ನ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಜನರಿಗೆ ಮಾಹಿತಿ ಕಡಿಮೆ ಗೊತ್ತಿರುತ್ತೆ. ಹಾಗಾಗಿ ನಾನೀಗ ಈ ಕೀಬೋರ್ಡ್ ನಲ್ಲಿ F1 ಕೀ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇದರಲ್ಲಿ F1 ಅನ್ನೋದು ಡೆಸ್ಕ್ಟಾಪ್ ನ ಕೀಬೋರ್ಡ್ ನಲ್ಲಿ ಒಂಥರ ಇರುತ್ತೆ, ಲ್ಯಾಪ್ಟಾಪ್ ನ ಕೀಬೋರ್ಡ್ ನಲ್ಲಿ ಒಂಥರ ಇರುತ್ತೆ. ಆದ್ರೆ ಲ್ಯಾಪ್ಟಾಪ್ ನ ಕೀಬೋರ್ಡ್ ನಲ್ಲಿ F1 ಪ್ರೆಸ್ ಮಾಡಿದ್ರೆ ಅದೇನು ಕೆಲಸನೇ ಮಾಡೋದಿಲ್ಲ. ಅದೇ ತರ ಡೆಸ್ಕ್ಟಾಪ್ ನ ಕೀಬೋರ್ಡ್ ನಲ್ಲಿ F1 ನ ನೀವು ಪ್ರೆಸ್ ಮಾಡಿದ್ರೆ ಅದು ನಿಮಗೆ ಹೆಲ್ಪ್ ಇನ್ಫಾರ್ಮೇಶನ್, ಹೆಲ್ಪ್ ನ ಬಟನ್ ನ ಓಪನ್ ಮಾಡುತ್ತೆ. ಹೆಲ್ಪ್ ಏನೇನು ನಿಮ್ಗೆ ಬೇಕು, ಅಪ್ಲಿಕೇಶನ್ಸ್ ಬಗ್ಗೆ ಏನು ಹೆಲ್ಪ್ ಬೇಕು ನಿಮಗೆ, ಅಥವಾ ನಿಮ್ಮ ಕಂಪ್ಯೂಟರ್ ಏನಾದ್ರು ಇರ್ತಕ್ಕಂಥ ಐಟಮ್ಗಳು, ಎಕ್ಸಾಂಪಲ್ ಕೀಬೋರ್ಡ್ ನ ಯಾವ್ದಾದ್ರು ಒಂದು ಶಾರ್ಟ್ ಕಟ್ ಬಗ್ಗೆ ಬೇಕು, ಅಥವಾ ಏನೋ ಒಂದು ಇನ್ಫಾರ್ಮೇಶನ್ ನ ಬೇಕು, ಆ ಹೆಲ್ಪ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಹೆಲ್ಪ್ ನ ಇನ್ಫಾರ್ಮೇಶನ್ ಸಿಗುತ್ತೆ. ಅದೇ ತರ ನಿಮಗೆ ಲ್ಯಾಪ್ಟಾಪ್ ಕೀಬೋರ್ಡ್ ನಲ್ಲಿ ಅದು ವರ್ಕ್ ಆಗ್ಬೇಕಂದ್ರೆ F1 ಅಂತ ಒಂದು ಬಟನ್ ಇರುತ್ತೆ. ಆ ಬಟನ್ ಒತ್ತಿ ಹಿಡ್ಕೊಂಡು ನೀವು F1 ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಆ ಕೀಬೋರ್ಡ್ ನ F1 ಅಂದ್ರೆ ಹೆಲ್ಪ್, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ, ಅಪ್ಲಿಕೇಶನ್ಸ್ ಬಗ್ಗೆ ಬೇರೆ ಎಲ್ಲ ಮಾಹಿತಿಗಳು ನಿಮಗೆ ಈ ಕೀಬೋರ್ಡ್ ನ F1 ಬಟನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಕೀಬೋರ್ಡ್ ನ ಫಂಕ್ಷನ್ ಕೀ ನಲ್ಲಿ ಎರಡನೇ ಬಟನ್ ಅಂದ್ರೆ F2. ಈ F2 ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, F2 ನ ಒಂದು ರಿಯಲ್ ಮೀನಿಂಗ್ ಏನಂದ್ರೆ ರಿನೇಮ್ ಅಂತ ಹೇಳ್ಬಿಟ್ಟು. ರಿನೇಮ್ ಅಂದ್ರೆ ಯಾವ ತರ ಅಂದ್ರೆ, ನಿಮ್ಮ ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿರ್ತೀರಾ, ಅದನ್ನ ರಿನೇಮ್ ಹೇಗೆ ಮಾಡ್ತೀರಾ ನೀವು? ರಿನೇಮ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ನೀವು ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬಂದು ರಿನೇಮ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಅದು ರಿನೇಮ್ ಮಾಡಕ್ ಬಿಡುತ್ತೆ. ನೀವು ಅದನ್ನೆಲ್ಲ ಮೌಸ್ ನಲ್ಲಿ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಫೋಲ್ಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, F2 ಬಟನ್ ಪ್ರೆಸ್ ಮಾಡಿ, ಇಮಿಡಿಯೇಟ್ ಆಗಿ ನೋಡಿ ನಿಮಗೆ ರಿನೇಮ್ ಮಾಡೋದಕ್ಕೆ ಬಿಡುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನು ಮುಂದಿನ ಬಟನ್ ಅಂದ್ರೆ ಫಂಕ್ಷನ್ ಕೀನಲ್ಲಿ F3 ನಲ್ಲಿ ನೋಡಿ, ಲ್ಯಾಪ್ಟಾಪ್ ನ ಕೀಬೋರ್ಡ್ ನಲ್ಲಿ F3 ವರ್ಕ್ ಆಗಬೇಕಂದ್ರೆ ನೀವು ಫಂಕ್ಷನ್ ಮತ್ತೆ F3 ಬಟನ್ ನ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಸರ್ಚ್ ಇನ್ಫಾರ್ಮೇಶನ್ ಸಿಗುತ್ತೆ. ಡೆಸ್ಕ್ಟಾಪ್ ಕೀಬೋರ್ಡ್ ನಲ್ಲಿ ನೀವು ಡೈರೆಕ್ಟ್ ಆಗಿ F3 ಪ್ರೆಸ್ ಮಾಡಿದ್ರೆ ಸರ್ಚ್ ಇನ್ಫಾರ್ಮೇಶನ್ ಸಿಗುತ್ತೆ. ಸರ್ಚ್ ಇನ್ಫಾರ್ಮೇಶನ್ ಯಾವ ತರ ಅಂತ ಹೇಳಿದ್ರೆ, F3 ಬಟನ್ ನೀವು ಪ್ರೆಸ್ ಮಾಡಿದ ಕೂಡಲೇ, ಈಗ ವಿಂಡೋಸ್ ಅಂದ್ರೆ ಬ್ರೌಸರ್ ಇಂದ ಹೊರಡೆ ವಿಂಡೋಸ್ ನಲ್ಲಿ ನೀವು ಯೂಸ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಗಳನ್ನ ಸರ್ಚ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸರ್ಚ್ ಬಟನ್ ಬಂದ್ಬಿಡುತ್ತೆ, ಅಲ್ಲಿ ನೀವು ಏನ್ ಬೇಕು ಅದನ್ನ ಟೈಪ್ ಮಾಡ್ಕೊಂಡು ಯಾವ ಅಪ್ಲಿಕೇಶನ್ ಬೇಕು ಅದು ಓಪನ್ ಆಗುತ್ತೆ. ಅದು ಬಿಟ್ಟು ನಿಮ್ಗೆ ಏನಂದ್ರೆ ನೆಕ್ಸ್ಟ್, ಈಗ ಬ್ರೌಸರ್ ಒಳಗಡೆ ಎಕ್ಸಾಂಪಲ್ ಕ್ರೋಮ್ ಬ್ರೌಸರ್ ಏನೋ ಓಪನ್ ಮಾಡಿದ್ದೀರಾ, ಆ ಬ್ರೌಸರ್ ನಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ನಿಮ್ಮ ಹೆಸರು ಏನೋ ಇರುತ್ತೆ, ಅದು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ಅದನ್ನ ನೀವು ಸರ್ಚ್ ಮಾಡಬೇಕು. ಆವಾಗ ನೀವು F3 ಬಟನ್ ನ ಪ್ರೆಸ್ ಮಾಡಿದ್ರೆ ಅದು ಎಲ್ಲಿದೆ ಅನ್ನೋದು ನೀವು ಹೆಸರು ಟೈಪ್ ಮಾಡಿಬಿಟ್ರೆ ಸಾಕು, ನಿಮಗೆ ಸರ್ಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿದೆ ಅಂತ ಹುಡ್ಕೋದಕ್ಕೂ ಈಸಿ ಆಗುತ್ತೆ. ಧನ್ಯವಾದಗಳು. F4 ಬಟನ್, ಮುಂದಿನ ಬಟನ್ F4 ಬಟನ್. ಈ F4 ಬಟನ್ ನ ಬಗ್ಗೆ ಮಾಹಿತಿ ಹೇಳ್ಬೇಕಂದ್ರೆ, ನೀವು ಕೀಬೋರ್ಡ್ ನ ಡೈರೆಕ್ಟ್ ಆಗಿ F4 ಪ್ರೆಸ್ ಮಾಡೋದು ಅದು ಕೆಲಸನೇ ಮಾಡೋದಿಲ್ಲ. ಅಥವಾ ನೀವು ಲ್ಯಾಪ್ಟಾಪ್ ನ ಬಟನ್ ಅಲ್ಲೂ ಅಷ್ಟೇ ಫಂಕ್ಷನ್ ಇಟ್ಕೊಂಡು F4 ಏನಾದ್ರು ಪ್ರೆಸ್ ಮಾಡಿದ್ರೆ ಅದೇನು ಕೆಲಸನೇ ಮಾಡೋದಿಲ್ಲ. ಈ F4 ಬಟನ್ಗೆ ಒಬ್ರು ಆಲ್ಟರ್ನೇಟ್ ಆಗಿ ಇನ್ನೊಂದು ಕೀ ಬಟನ್ ನೀವು ಪ್ರೆಸ್ ಮಾಡಲೇಬೇಕಾಗುತ್ತೆ. Alt F4 ಅಂತ ಪ್ರೆಸ್ ಮಾಡಿದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ, ಅಪ್ಲಿಕೇಶನ್ ಏನೇನು ಓಪನ್ ಆಗಿರುತ್ತೆ ಅದನ್ನ ಕ್ಲೋಸ್ ಮಾಡಿಬಿಡುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಇನ್ನೇನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ವಿಂಡೋಸ್ ಸ್ಕ್ರೀನ್ ಅಂದ್ರೆ ಡೆಸ್ಕ್ಟಾಪ್ ಸ್ಕ್ರೀನ್ ಅಲ್ಲಿ ಇದ್ದೀರಾ, ಆ ಸ್ಕ್ರೀನ್ ಅಲ್ಲಿ Alt F4 ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಶಟ್ ಡೌನ್ ಮಾಡೋದಕ್ಕೆ ಅಥವಾ ರೀಸ್ಟಾರ್ಟ್ ಮಾಡೋದಕ್ಕೆ ಈ ಫೀಚರ್ಸ್ ಅನ್ನ ಇದು ತೋರಿಸುತ್ತೆ. ಇದಕ್ಕೆ ಒಬ್ರು ಸಪೋರ್ಟ್ ಬೇಕಾಗುತ್ತೆ. ಆಲ್ಟ್ ಅನ್ನೋ ಬಟನ್ ಇದ್ರೆ ಮಾತ್ರ ಈ Alt F4 ಅಂದ್ರೆ F4 ಬಟನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ F5 ಬಟನ್ ನಲ್ಲಿ ಬೆನಿಫಿಟ್ ಏನಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ನಾವೇನ್ ಮಾಡ್ತೀವಿ, ನಮ್ಮೊಂದು ಕಂಪ್ಯೂಟರ್ನ ರಿಫ್ರೆಶ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಹೇಳಿ, ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ರಿಫ್ರೆಶ್ ನ ಸೆಲೆಕ್ಟ್ ಮಾಡ್ಕೊಂಡು ರಿಫ್ರೆಶ್ ಮಾಡ್ತೀವಿ. ನಿಜವಾದ ಈ ಕೀಬೋರ್ಡ್ ನಲ್ಲಿ F5 ಬಟನ್ ನ ಕೆಲಸ ಏನಂದ್ರೆ ರಿಫ್ರೆಶ್ ಮಾಡೋದು. ಏನೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರಿ, ಅದು ಹ್ಯಾಂಗ್ ಆಗಿರುತ್ತೆ, ಸಣ್ಣ ಪುಟ್ಟ ಏನೇ ಆದ್ರೂ ಕೂಡ ರಿಫ್ರೆಶ್ ಮಾಡೋದು. ಇವಾಗ ಏನು ಡೆಸ್ಕ್ಟಾಪ್ ಮೇಲೆ ರಿಫ್ರೆಶ್ ಮಾಡ್ಬೇಕಂದ್ರೆ F5 ನ ಪ್ರೆಸ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ನೀವು ಬ್ರೌಸರ್ ಒಳಗಡೆ ಅಂದ್ರೆ ಕ್ರೋಮ್ ಬ್ರೌಸರ್ ಯಾವ್ದಾದ್ರು ಒಂದು ಬ್ರೌಸರ್ ಒಳಗಡೆ ಒಂದು ಮೇಲ್ ಐಡಿ ಓಪನ್ ಮಾಡ್ಕೊಂಡಿರ್ತೀರಾ, ಯಾರಿಗೊಂದು ಮೇಲ್ ನ ಸೆಂಡ್ ಮಾಡಿರ್ತೀರಾ, ಅದನ್ನ ನೀವು ಏನ್ ಮಾಡಿದ್ರೆ ಅವ್ರಿಗೆ ಕಳಿಸಿರೋ ಸೆಂಡ್ ಆಗಿರ್ಬೇಕು, ಮತ್ತೆ ಯಾವ್ದಾರು ಕಳಿಸಿರೋದು ನಿಮಗೆ ಬಂದಿರಬೇಕು. ಈಗ ಯಾವ್ದಾದ್ರು ಮೇಲ್ ಕಳಿಸಿದ್ದಾರೆ, ನಮ್ಗೆ ಬಂದಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಆವಾಗ ಅದು ಬಂದಿದ್ದಿಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ನೀವು ಮೇಲ್ಗಡೆ ಹೋಗಿ ಒಂದು ರೌಂಡ್ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ತೀರಾ. ಅದ್ರ ಬದಲಿಗೆ
ಜಸ್ಟ್ ಕೀಬೋರ್ಡ್ನಲ್ಲಿ F5 ಬಟನ್ನ ಪ್ರೆಸ್ ಮಾಡಿದ್ರೆ ರಿಫ್ರೆಶ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಇದ್ರ ಕೆಲಸ ಬಂದ್ಬಿಟ್ಟು F5 ರಿಫ್ರೆಶ್. ಫಂಕ್ಷನ್ ಕೀಗಳಲ್ಲಿ F6 ಅನ್ನೋದು ಕೆಲಸ ತುಂಬ ಕಡಿಮೆನೇ ಇರುತ್ತೆ, ಅದ್ರದ್ದು ಏನು ಕೆಲಸ ಇರೋದಿಲ್ಲ ನಾರ್ಮಲ್ ಆಗಿ. F6 ಬಟನ್ ನಿಮಗೆ ತುಂಬ ಮೇಜರ್ ಹೆಲ್ಪ್ ಮಾಡೋದು ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ, ನಿಮಗೆ ಈ ಬ್ರೌಸರ್ನ ಒಳಗಡೆ ಎಕ್ಸಾಂಪಲ್ ಇವಾಗ http.yahoo.com ಅಂತ ಟೈಪ್ ಮಾಡಿರ್ತೀರಾ. ಈಗ ನಾವು F6 ಅನ್ನು ಪ್ರೆಸ್ ಮಾಡಿದ ಕೂಡಲೇ ಅದು HTTP ಹತ್ರ ನಿಮ್ಮ ಕರ್ಸರ್ ಮೌಸ್ ಇದ್ರೆ ಅದು ಡೈರೆಕ್ಟ್ ಆಗಿ .com ಹತ್ರ ಬಂದ್ಬಿಡುತ್ತೆ. ಅಂದ್ರೆ ಶಿಫ್ಟ್ ಜಂಪ್ ಆಗೋದಕ್ಕೆ, ಏನು URL ನ ಜಂಪ್ ಮಾಡೋದಕ್ಕೆ ಅಂತ ಅದನ್ನ ಕೀನ F6 ಅನ್ನ ನಾವು ಯೂಸ್ ಮಾಡ್ತೀವಿ ಸ್ನೇಹಿತರೆ. F7 ಕೀ ಇದೆಯಲ್ಲ, ಇದರದ್ದು ಉಪಯೋಗ ಏನಂದ್ರೆ ಜಾಸ್ತಿಯಾಗಿ ವರ್ಡ್ ನಲ್ಲಿ, ಆಮೇಲೆ PPT ನಲ್ಲಿ, ವರ್ಡ್ ಡಾಕ್ಯುಮೆಂಟ್ಸ್ಗಳಲ್ಲಿ ಸ್ಪೆಲ್ಲಿಂಗ್ ಚೆಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾವು ಇಲ್ಲಾಂದ್ರೆ ಹಾಕ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಅದನ್ನ ಸರ್ಚ್ ಅಂತ ಕೊಟ್ಟು ಅಲ್ಲಿ ಹೋಗ್ಬಿಟ್ಟು ನಾವು ಏನಂದ್ರೆ ಸ್ಪೆಲ್ಲಿಂಗ್ ನ ಚೆಕ್ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಯಾವ ವರ್ಡ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ F7 ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಪೆಲ್ಲಿಂಗ್ ನ ಸರ್ಚ್ ಮಾಡೋದಕ್ಕೆ, ಅಂದ್ರೆ ಸ್ಪೆಲ್ಲಿಂಗ್ ನ ಕರೆಕ್ಷನ್ ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. F8 ಬಟನ್ ಇದ್ರದ್ದು ಕೆಲಸ ಏನಂದ್ರೆ, ನಾರ್ಮಲ್ ಆಗಿ ನಿಮ್ಮ ಕಂಪ್ಯೂಟರ್ ಆನ್ ಆಗ್ತಾ ಇರಬೇಕಾದ್ರೆ ಕಂಪ್ಯೂಟರ್ ಏನೋ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತಿದ್ರೆ ಅವಾಗ ನೀವು F8 ನ ಪ್ರೆಸ್ ಮಾಡಿದ್ರೆ ಸೇಫ್ ಮೋಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸೇಫ್ ಮೋಡ್ ನ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಯೂಟರ್ ಆನ್ ಮಾಡಿದ್ರೆ ಮತ್ತೆ ನಿಮ್ಮ ಕಂಪ್ಯೂಟರ್ ನಾರ್ಮಲ್ ಆಗಿ ವರ್ಕ್ ಆಗದಿದ್ರೆ ಅದು ನಾರ್ಮಲ್ ಆಗಿ ವರ್ಕ್ ಆಗುತ್ತೆ. ಆ ಫಂಕ್ಷನ್ಗೆ ನಿಮಗೆ F8 ಬಟನ್ ಉಪಯೋಗ ಆಗುತ್ತೆ. ಅದು ಬಿಟ್ರೆ ಆ F8 ಬಟನ್ ನಿಮಗೆ ವರ್ಡ್ ನಲ್ಲಿ ಒಳಗಡೆ ಹೋದಾಗ ಏನೋ ಒಂದು ತುಂಬಾ ಪ್ಯಾರಾಗ್ರಾಫ್ ನಾವು ಎಲ್ಲ ಟೈಪ್ ಮಾಡಿದ್ರೆ, ಏನೋ ಇನ್ಫಾರ್ಮೇಶನ್ ಟೈಪ್ ಮಾಡಿದ್ರೆ F8 ಅಂತ ಮಾಡಿದ್ರೆ ಸೆಲೆಕ್ಟ್ ಆಲ್ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ F8 ಬಟನ್. F9 ಬಟನ್ ಮುಂದಿನ ಕೀ. ಈ F9 ಬಟನ್ ಅಲ್ಲಿ ನಿಮಗೆ ಯಾವುದೇ ಕೆಲಸಗಳು, ಫಂಕ್ಷನ್ಗಳು ಏನು ನಡೆಯೋದಿಲ್ಲ. ಇದು ನಾರ್ಮಲ್ ಆಗಿ ವರ್ಡ್ ಅಲ್ಲಿ ಒಳಗಡೆ ಮಾತ್ರ ನಿಮ್ಗೆ ಕೆಲಸ ಮಾಡುತ್ತೆ. ಅದನ್ನು ಒಂದೇ ಕೀನಲ್ಲಿ ಪ್ರೆಸ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಆಲ್ಟ್ ಶಿಫ್ಟ್ ಒತ್ತಿಟ್ಕೊಂಡು F9 ಆ ತರ ಪ್ರೆಸ್ ಮಾಡಿದ್ರೆ ಮಾತ್ರ ಒಂದು 2-3 ಕೀನ ಸಪೋರ್ಟ್ ನ ಜೊತೆಗೆ ಈ F9 ಕೀ ವರ್ಕ್ ಆಗುತ್ತೆ. F10 ಬಟನ್. ಈ F10 ಬಟನ್ ಅಲ್ಲಿ ನಾರ್ಮಲ್ ಆಗಿ ವಿಂಡೋಸ್ ನಲ್ಲಿ ಏನು ಕೆಲಸ ಇರೋದಿಲ್ಲ, ಇದು ವರ್ಡ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ತರ ಅಂತ ಹೇಳಿದ್ರೆ F10 ಬಟನ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಶಾರ್ಟ್ ಕಟ್ ಕೀಗಳು, ವರ್ಡ್ ನಲ್ಲಿ ಇರ್ತಕ್ಕಂಥ ಶಾರ್ಟ್ ಕಟ್ ಕೀಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. F11 ಕೀ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ವಿಂಡೋಸ್ ನಲ್ಲಿ ಏನೋ ಇದ್ರದ್ದು ಕೆಲಸ ಇರೋದಿಲ್ಲ, ಇದ್ರ ಕೆಲಸ ಒಂದು ಬ್ರೌಸರ್ ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. F11 ಅಂತ ಪ್ರೆಸ್ ಮಾಡಿದ್ರೆ ಟೋಟಲ್ ಏನ್ ಸ್ಕ್ರೀನ್ ಇರುತ್ತೆ ಅದನ್ನ ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ ಈ ಬಟನ್ F11 ಬಟನ್. ಫಂಕ್ಷನ್ ಕೀನಲ್ಲಿ ಕೊನೆ ಬಟನ್ ಅಂದ್ರೆ F12 ಬಟನ್. ಈ F12 ಬಟನ್ ಏನು ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಸ್ಕ್ಟಾಪ್ ಕೀಬೋರ್ಡ್ಸ್ ಅಲ್ಲಿ ಇದ್ರ ಏನು ಯೂಸೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಅದೇ ಲ್ಯಾಪ್ಟಾಪ್ ಕೀಬೋರ್ಡ್ ನಲ್ಲಿ ಫಂಕ್ಷನ್ ಬಟನ್ ತಿಳ್ಕೊಂಡು ನೀವು F12 ನ ಪ್ರೆಸ್ ಮಾಡಿದ್ರೆ ಸ್ಲೀಪ್ ಮೋಡ್ಗೆ ಹೋಗುತ್ತೆ. ಅದೇ ನಿಮಗೆ ವರ್ಡ್ ಒಳಗಡೆ ಹೋದಾಗ ನೀವೇನ್ ಮಾಡಿ F12 ಬಟನ್ F12 ಬಟನ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಸೇವ್ ಆಸ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ನೀವು ಏನಾದ್ರು ಫೈಲ್ ಓಪನ್ ಮಾಡಿದ್ರೆ ಆ ಫೈಲ್ ನ ನೀವು ಸೇವ್ ಆಸ್ ಮಾಡ್ಕೊಳ್ಳಕ್ಕೆ. ನಾನು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಈ ಫಂಕ್ಷನ್ ಕೀಗಳ ಬಗ್ಗೆ ಇನ್ಫಾರ್ಮೇಶನ್ ಏನಿದೆ ಅದು ನಿಮಗೆ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಹಾಗೆ ಇನ್ನು ಏನಾದ್ರು ಈ ಫಂಕ್ಷನ್ ಕೀಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೇನಾದ್ರು ನಿಮಗೆ ಬೇಕು ಅಂತಿದ್ರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.